ಶಂಕಿತ ಕೊರೋನಾಕ್ಕೆ ವೃದ್ಧ ಬಲಿ. ಕರ್ನಾಟಕದಲ್ಲಿ ಹೆಚ್ಚಾಯಿತು ಟೆನ್ಷನ್. ಸರ್ಕಾರದಿಂದ ಮತ್ತಷ್ಟು ಹೈ ಅಲರ್ಟ್. ಸರ್ಕಾರ ಮುಂಜಾಗ್ರತೆ ಎಲ್ಲ ಕ್ರಮವನ್ನು ತಗೊಳ್ತಾ ಇದೆ. ಈ ತನಕ ಕೇವಲ 4 ಕೇಸ್ಗಳು ಮಾತ್ರ. ಫ್ಯಾಮಿಲಿ ಅವರು ಇಬ್ಬರು ಬಿಟ್ಟು 4 ಜನ ಕಾಸ್ಟ್ಲಿ ಮೇಜರ್ ತರ ತಗೊಳ್ತಾ ಇದ್ದೀನಿ. ಕಲಬುರಗಿಯಲ್ಲಿ 76 ವರ್ಷದ ವೃದ್ಧ ಶಂಕಿತನ ಸಾವಾಗಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಡಿಸಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕಲಬುರಗಿ ವೃದ್ಧನಿಗೆ ಹಾಗಾದ್ರೆ ಏನಾಗಿತ್ತು? ಆ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಗೊಂದಲ ಇದೆ. ಈ ಬಗ್ಗೆ ಡಿಸಿ ಮಾತನಾಡಿರೋದು. ಕಲಬುರಗಿ ವೃದ್ಧನ ಕುಟುಂಬಸ್ಥರಿಗೆ ಸದ್ಯಕ್ಕೆ ಐಸೋಲೇಷನ್ ಅಲ್ಲಿ ಇಟ್ಟು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಸಿಂಪ್ಟಮ್ಸ್ ಇದ್ದಿದ್ರಿಂದ ಅದು ಪಾಸಿಟಿವ್ ನೆಗೆಟಿವ್ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಆಲ್ರೆಡಿ ಆ ವೃದ್ಧ ಈಗ ಸಾವನ್ನಪ್ಪಿದ್ದಾರೆ. ಸಂಜೆ ವೇಳೆಗೆ ರಿಪೋರ್ಟ್ ಬರಬೇಕಾಗಿತ್ತು, ಬಟ್ ಅದಾಗಲೇ ಶಂಕಿತನ ಸಾವಾಗಿರೋದ್ರಿಂದ ಒಂದಿಷ್ಟು ಆತಂಕದ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿದೆ. ಈಗ ಕುಟುಂಬಸ್ಥರಿಗೆ ಐಸೋಲೇಷನ್ ವಾರ್ಡ್ ನಲ್ಲಿ ಚಿಕಿತ್ಸೆಯನ್ನ ವೃದ್ಧ 76 ವರ್ಷದ ವೃದ್ಧ ಇವತ್ತು ಸಾವನ್ನಪ್ಪಿದ್ದಾನೆ. ಅದು ಕೊರೋನಾ ಶಂಕಿನಲ್ಲೇ ಸಾವನ್ನಪ್ಪಿದ್ದಾನೆ ಅನ್ನೊಂದು ಶಂಕೆ ವ್ಯಕ್ತವಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಜಿಲ್ಲಾಧಿಕಾರಿ ಶರತ್ ಬಿ ಅವರಿದ್ದಾರೆ. ಸರ್, ಈಗ ಇವತ್ತು ಏನು ಡೆತ್ ಆಗಿದೆ ಸೌದಿಯಿಂದ ಬಂದಂಥದ್ದು, ಏನು ಯಾವ ಹಿನ್ನೆಲೆಯಲ್ಲಿ? ಸೌದಿ ಅರೇಬಿಯಾದಿಂದ ಹಿಂದಿರುಗಿದಾಗ ಅವರಿಗೆ ಉಸಿರಾಟದ ತೊಂದರೆ ಮತ್ತು ಜ್ವರ, ಕೆಮ್ಮು, ನೆಗಡಿ ಎಲ್ಲನೂ ಏನೋ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಅವರು ಇಲ್ಲೊಂದು ಪ್ರೈವೇಟ್ ಹಾಸ್ಪಿಟಲ್, ಸನ್ರೈಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ನಾವು ಹಾಸ್ಪಿಟ್ಲಲ್ಲಿ ನಾವು ಅವ್ರನ್ನ ಐಸೋಲೇಷನ್ ವಾರ್ಡಲ್ಲಿ ಇಟ್ಟು ಮತ್ತು ಅವರಿಂದ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ಅದನ್ನು ಈಗಾಗಲೇ ಕಳಿಸ್ಕೊಟ್ಟಿರ್ತೀವಿ ನಾವು ಟೆಸ್ಟ್ ರಿಪೋರ್ಟ್ಗೆ. ಮತ್ತು ಈ ಮಧ್ಯೆ ಏನಾಗ್ತದೆ, ಅವರು ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಇನ್ನೂ ನಾವು ಹೈದರಾಬಾದಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಮತ್ತು ಅಲ್ಲೂ ಸಹ ಹೋದಾಗ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇದನ್ನು ಕೇಸ್ನ ಅವರು ಮ್ಯಾನೇಜ್ ಮಾಡಲಿಕ್ಕೆ ಆಗೋಲ್ಲ, ಯಾಕಂದರೆ ತುಂಬ ಸೀರಿಯಸ್ ಇದ್ದಿದ್ದರಿಂದ. ಸೊ ಅವರು ಇದು ಉಳಿಯಲ್ಲ, ದಯವಿಟ್ಟು ವಾಪಸ್ ಕರ್ಕೊಂಡೋಗಿ ಅಂತ ಹೇಳಿದಾಗ ವಾಪಸ್ ಬರೋ ಸಂದರ್ಭದಲ್ಲಿ ಅವರು ಮೃತಪಟ್ಟಿರ್ತಾರೆ. ಇದುವರೆಗೂ ನಮಗೆ ಟೆಸ್ಟ್ ರಿಪೋರ್ಟ್ ಕನ್ಫರ್ಮ್ಡ್ ಕೇಸ್ ಆಫ್ ಕೋವಿಡ್-19 ಅಂತ ಹೇಳ್ಬಿಟ್ಟು ಟೆಸ್ಟ್ ರಿಪೋರ್ಟ್ ಬಂದಿಲ್ಲ. ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇದರಿಂದ ಮತ್ತು ಅವ್ರಿಗೆ ಆಗಲೇ ವಯಸ್ಸು ಸಾಕಷ್ಟು ಆದ್ದರಿಂದ ಅವರು ಅದನ್ನು ಮೃತಪಟ್ಟಿದ್ದಾರೆ. ಸೊ ಈಗ ಮೆಡಿಕಲ್ ಅಡ್ವೈಸ್ ವಿರುದ್ಧವಾಗಿ ಅವರು ಹೋಗಿದ್ದಾರೆ. ಈಗ ಏನು ಇದರಿಂದ ಯಾವ ರೀತಿ ಸಮಸ್ಯೆ ಆಗೋದು? ನಾವೇ ನಿಮ್ಮ ಮನೆಗೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ, ನೀವೇನು ಸಿಟಿಯಲ್ಲಿ ಅಡ್ಡಾಡೋದು ಬೇಡ ಅಂತವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಆ ಫ್ಯಾಮಿಲಿ ಜನರು ಎಲ್ಲ ಇದ್ದವರಲ್ಲ, ಅವರೆಲ್ಲ ಚೆನ್ನಾಗಿ ಕಾಪ್ರೇಟ್ ಮಾಡಿದ್ರು, ನಮಗೆ ಸಹಕಾರ ಮಾಡ್ತಾಯಿದ್ರು. ಅದೇ ದಿವಸ ನಾವು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಥ್ರೋಟ್ ಸ್ಯಾಂಪಲ್ ತೆಗಿತೀವಿ, ಸ್ಪೇಸಿಮನ್ ತಗೊಂಡು ಬ್ಯಾಂಗ್ಳೂರ್ಗೆ NIV ಪುಣೆಗೆ ಕಳಿಸ್ಕೊಟ್ಟಿವಿ. ನೈಟ್ 10-10ವರೆಗೆ ಅವರಿಗೆ ರೆಫರ್ ಮಾಡಿದ್ರು. ಪೇಷಂಟ್ ಅವರು ಅದೇ ಸೇಮ್ 9ನೇ ತಾರೀಕು ಅಡ್ಮಿಟ್ ಆಗಿದ್ದ ದಿವಸ ಪೇಷಂಟ್ ಕಂಡೀಷನ್ ನಿಮೋನಿಯಾ ಇನ್ನೂ ಪ್ರೋಗ್ರೆಸ್ ಆಗ್ತಿತ್ತು. ವೈರಲ್ ನಿಮೋನಿಯಾ ಇರ್ಬೋದು ಅಂತ ಡಾಕ್ಟರ್ ನೋಡ್ರಿ ಈ ಥರ ಆಗ್ತಾಯಿದೆ, ತಾವು ಹೈದರಾಬಾದ್ಗೆ ಏನಾದರೂ ಹೋಗ್ತಿರೋದು? ಎಸ್ ಸರ್ ಅಂತ ಅವರೆಲ್ಲ ಹೋಗಿದ್ರು. ಹೈದರಾಬಾದ್ ಹೋಗಿದ ನಂತರ ಅಲ್ಲಿ ನೈಟ್ ಅಡ್ಮಿಟ್ ಆಗಿದ್ದಾರೆ ಕೇರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ ನಂತರ ದ ನೆಕ್ಸ್ಟ್ ಡೇ ಒಂದು 10th ನಿನ್ನೆ ಮಧ್ಯಾಹ್ನ 2:30, 3 ಗಂಟೆ, 4 ಗಂಟೆಗೆ ಅವರಿಗೆ ಇಲ್ಲ, ಇದು ಪ್ರೋಗ್ರೆಸಿಸ್ ಏನು ಜಾಸ್ತಿ ನಮಗೇನು ಇದರಿಂದ ವಾಸಿ ಆಗ್ತಾ ಇಲ್ಲ, ನಾವು ಹೋಗ್ತೀವಿ ಅಂತ ಇವ್ರು ಹೇಳಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಡಾಕ್ಟರ್ಸ್ ಅವರಿಗೆ ಅಡ್ವೈಸ್ ಮಾಡಿದ್ದಾರೆ, ವಿ ಡೋಂಟ್ ನೋ. ಅಲ್ಲಿಂದ ಆ್ಯಂಬುಲೆನ್ಸ್ಲಿಂದ ಬರ್ತಾಯಿದ್ರು ಹೈದರಾಬಾದಿಂದ ಕಲಬುರಗಿಗೆ. ಮಧ್ಯದಲ್ಲಿ ಆನ್ ದ ವೇ ಡೆತ್ ಆಗಿದೆ. ದೇ ಬ್ರಾಡ್ ಡೆಡ್. ಇಲ್ಲಿ ಬಂದಿದ್ದವ್ರು 11 ಗಂಟೆಗೆ, ಇಲ್ಲಿ ಬಂದಿದ್ದು 11 ಗಂಟೆಗೆ. ಮಧ್ಯದಲ್ಲಿ ಡೆತ್ ಆಗಿದೆ, 9:30 ಹಿಂಗೆ ಡೆತ್ ಆಗಿರ್ಬೋದು ಬಾಡಿ. ಒಂದು ಪೇಷಂಟ್ನ ಹೈದರಾಬಾದ್ವರೆಗೂ ಬಿಡಬಹುದಾಗಿತ್ತು ಅಥವಾ ಅವ್ರನ್ನ ಇಲ್ಲೇ ಇಟ್ಕೋಬಹುದಾಗಿತ್ತು. ಸಸ್ಪೆಕ್ಟ್ ಎಲ್ಲಿನೂ ಬಿಡಬಾರ್ದು ಅಂತ ಇತ್ತು. ಪೇಷಂಟ್ಗಳಿಗೆ ಒಂದೇ ಇದರಲ್ಲಿ ಫೋನ್ ಮಾಡ್ಬೇಕಂತಾನೆ ಐಸೋಲೇಟ್ ಮಾಡಿದಿತ್ತು. ಅವ್ರು ವಿದ್ಯರು ಒಂದು ಇವೆಂಟ್ ನಮ್ಗೆ ಹೇಳಿಲ್ಲ, ಇನ್ಫಾರ್ಮ್ ಮಾಡಿಲ್ಲ ಅವರು. ಅಲ್ಲ, ನಾವು ಅದಕ್ಕೆ ಮುಂಜಾಗ್ರತೆ ಕ್ರಮ ಮೊದಲಿಂದ ತಗೊಳ್ತಾ ಇದ್ದೀವಿ. ಯಾವುದು ಈ ಥರ ಹಿಸ್ಟ್ರಿ ಆಫ್ ಟ್ರಾವೆಲ್ ಫಾರಿನ್ನಿಂದ ಯಾರು ಬರ್ತಾರೆ ಅವ್ರ ಮೇಲೆ ನಿಗಾ ಇಟ್ಟಿದ್ದೀವಿ ನಾವು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ. ಸಸ್ಪೆಕ್ಟ್ ಅಂತ ಗೊತ್ತಾದ್ಮೇಲೆ ಇವನ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅವ್ರು ಹೋಗ್ತಾರೆ ಅಂತ ಫ್ಯಾಮಿಲಿ ಮೆಂಬರ್ ಫೋರ್ಸ್ ಮಾಡ್ತಾಯಿದ್ರು ಕೂಡ ಅದಕ್ಕೇನು ಬಿಡ್ಬೋದಾ ಬಿಡಬಾರ್ದಾ ಹೆಂಗೆ? ಯಾಕೆಂದ್ರೆ ಸಸ್ಪೆಕ್ಟ್ ಅಂತ ಗೊತ್ತಿರೋ ಸೀರಿಯಸ್ನೆಸ್. ಟರ್ಷರಿ ಲೆವೆಲ್ ಟ್ರೀಟ್ಮೆಂಟ್ಗೆ ಅಲ್ಲಿನೂ ಐಸೋಲೇಟ್ ಆಗಬೇಕಾಗುತ್ತೆ ಹೈದರಾಬಾದಲ್ಲಿ. ಬಟ್ ಟರ್ಷರಿ ಲೆವೆಲ್ ಟ್ರೀಟ್ಮೆಂಟ್ ಇಲ್ಲಿ ಸಿಗಲ್ಲ ಅವರಿಗೆ. ಟರ್ಷರಿ ಲೆವೆಲ್ಗೆ ದೇ ಮೈಟ್ ಹೌದು ಹೌದು. ಒನ್ ಥಿಂಗ್ ಸಿ
ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ದೇ ಹ್ಯಾವ್ ಗಾನ್. ನಾವು ಈಗ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ ಮಾಡ್ತಿರೋ ಡಾಕ್ಟರ್ಸ್ ಆಲ್ಸೋ ಆರ್ ಪ್ರೋನ್ ಟು ದಟ್. ಎವ್ರಿಬಡಿ ನಾಟ್ ಓನ್ಲಿ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹ್ಯಾವ್ ದಿ ದಟ್ ಥಿಂಗ್. ಬಟ್ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಇಲ್ಲಿ ಇದ್ದಿದ್ದರಿಂದ ಸೊ ದಟ್ ಈಸ್ ಬೀನ್ ಟೇಕನ್ ಕೇರ್ ಆಫ್ ಆ್ಯಂಡ್ ಅವ್ರಿಗೆ ಅಗೇನ್ಸ್ಟ್ ಅಡ್ವೈಸ್ ದೇ ಹ್ಯಾವ್ ಗಾನ್. ಇನ್ಫ್ಯಾಕ್ಟ್ ಆಫ್ ದಿ ರೆಕಾರ್ಡ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಅವರು ಹೋಗಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಏನು ನಡೀತಾ ಇದೆ ಮತ್ತು ಯಾವ ಆ್ಯಂಬುಲೆನ್ಸ್, ಇವನ್ ಐ ವಿಲ್ ಟೆಲ್ ಯು ದಿ ಆ್ಯಂಬುಲೆನ್ಸ್ ನಂಬರ್, ವಿ ಆರ್ ಟ್ರ್ಯಾಕಿಂಗ್ ದಟ್ ಆಲ್ಸೋ. ಪೊಲೀಸ್ ಅವ್ರಿಗೆ ಹೇಳಿ ನಮ್ಮ ಬಾರ್ಡ್ರಲ್ಲೇ ಆ್ಯಂಬುಲೆನ್ಸ್ನ, ದಿಸ್ ಇಸ್ ಆಲ್ ಆಫ್ ದಿ ರೆಕಾರ್ಡ್ ಐ ಆಮ್ ಟೆಲಿಂಗ್ ಯು ಟು ಶೋ ದಟ್ ನಾವು ಎಲ್ಲೂ ಸಹ ವಿ ಆರ್ ನಾಟ್ ಸಿಂಪ್ಲಿ ಸಿಟಿಂಗ್ ಆಯ್ತು ಬಿಡಪ್ಪ ನಮ್ಮ ಹೆಡೇಕ್ ಹೋಯ್ತು ಹೈದರಾಬಾದ್ಗೆ ಅಥವಾ ಅಂತ. ದಟ್ ಈಸ್ ನಾಟ್ ದ ಥಿಂಗ್. ವೇರ್ ಎವರ್ ಈಸ್ ಈಸ್ ಫ್ರಮ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಅಟ್ಮೋಸ್ಟ್ ಕೇರ್ ಅನ್ನೋದಕ್ಕೆ. ಅಲ್ಲಿಂದ ಬಂದಿದ್ರು ಸಹ ಆನ್ ದಿ ಬಾರ್ಡರ್ ಓನ್ಲಿ ಹಿ ಹ್ಯಾಸ್ ಟೇಕನ್ ದಟ್. ಅಲ್ಲಿಂದ ಮತ್ತೆ ವಿ ಥಾಟ್ ಅಲ್ಲಿಂದ ಮತ್ತೆ ಜಿಮ್ಸ್ಗೆ ಏನು ಐಸೋಲೇಷನ್ ವಾರ್ಡ್ ಮಾಡಿದ್ದೀವಿ, ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗೋ ಒಂದು ಪರಿಸ್ಥಿತಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಹಿ ವಾಸ್ ಬೈ ದ ಟೈಮ್ ಎಕ್ಸ್ಪೈರ್ ಆಗಿದ್ರು. ಸೊ ಈಸ್ ಬಾಡಿ ವಾಸ್ ಟೇಕನ್ ದೇರ್ ಆ್ಯಂಡ್ ಸ್ಯಾನಿಟೇಷನ್ ಮಾಡೋಕ್ಕೆ ಏನೇನು ಕ್ರಮ ಮಾಡಬೇಕಾಗಿತ್ತು ಮಾಡಿದ್ದೀವಿ. ಆ್ಯಂಡ್ ಯಾರ್ಯಾರು ಅವ್ರ ಜೊತೆ ಹೈದರಾಬಾದಿಂದ ಬಂದಿದ್ರು ಅವ್ರನ್ನೂ ಸಹ ವಿ ಆರ್ ಕೀಪಿಂಗ್ ದೇಮ್ ಅಂಡರ್ ಟ್ರ್ಯಾಕ್. ಅಬ್ಸರ್ವೇಷನ್ ಅನ್ನೇ ಸಹ ಇಟ್ಟಿದ್ದೀವಿ. ಫ್ಲೈಟ್ ಯಾವುದು ಏನು ಹೈದರಾಬಾದ್ ಅವ್ರು ಆ ಟೈಮಲ್ಲಿ ಬಂದಿದ್ದು ಅದನ್ನೇನಾದರೂ ಡೀಟೇಲ್ಸ್? ಅದು ಡೀಟೇಲ್ಸ್ ಇನ್ನೂ ನಾವು ನೋಡ್ತಾ ಇದ್ದೀವಿ. ಡೀಟೇಲ್ಸ್ ಇಲ್ಲ, ಅದು ಡೀಟೇಲ್ಸ್. ಸರ್, ಈಗ ಪ್ಯಾನಿಕ್ ಅಂತೂ ಆಗಿದೆ ಪಬ್ಲಿಕ್ನಲ್ಲಿ. ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಕ್ಲಿಯರ್ ಆಗಿ ಒಂದು ಮೆಸೇಜು ಮತ್ತು ರಿಪೋರ್ಟ್ ಯಾವಾಗ ಬರುತ್ತೆ? ರಿಪೋರ್ಟ್ ವಾಟ್ ಇಸ್ 9th ನೀವು ಸ್ಯಾಂಪಲ್ಸ್ ಕಳಿಸಿದ್ದೀರಿ, ಯಾವಾಗ ಬರ್ತಾರೆ? ನಾಳೆ ಬರ್ತದೆ ಸರ್, ಟುಮಾರೋ ಬೈ ನಾಳೆ. ಎಸ್. ಅವರಲ್ಲಿ ಹೇಳ್ತಿದ್ರೆ ನಾವು ಆನ್ ಪ್ರಿಯಾರಿಟಿ ಬೇಸಿಸ್ ಮೇಲೆ ಲ್ಯಾಬ್ ಟೆಸ್ಟ್ ಮಾಡ್ತಿದ್ದೀವಿ ಬೆಂಗಳೂರಲ್ಲಿ. ಅದು ಟೈಮ್ ತುಂಬ ಕೇಸಸ್ಗಳಿರೋದ್ರಿಂದ ಹೌದು, ನೀವು ಈ ಥರ ಸಸ್ಪೆಕ್ಟ್ ಇರೋದ್ರಿಂದ ಅವ್ರಿಗೆ ಏನಾದರೂ ಬೇಗ ರಿಪೋರ್ಟ್ ಕೊಡಿ ಅಂತ ಏನಾದರೂ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ ಸರ್. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದ, ಯಾಕಂದ್ರೆ ತಗೊಳ್ಳಿಲ್ಲ ಅಂತ ಒಂದು ಎಲ್ಲಿ ಕೇರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ. ಅಡ್ಮಿಟ್ 10ಕ್ಕೆ ಬಂದಿದೆ. Then AP31T0615, and that is the ambulance number. We're tracking that from we have not lost track. AP31 TE0615. So as of now, iduvarige we don't want to hush up anything. As of now, we are reporting what is as is. The issue is that it is not a confirmed case of COVID-19 death. It is only a suspected case, and we are awaiting reports, test reports. Once the test reports are received, then we will be able to officially declare whether it was a COVID-19 death or not. This is one thing. Secondly, all precautionary measures with respect to the contacts who have come in contact with the person, the suspected person, they also have been put under home quarantine, isolation, and they are being monitored round the clock, and medical attention is being given to them. If they develop some symptoms, ಏನಾರ ಸಿಂಟಮ್ಸ್ ಕೋಲ್ಡ್ ಕಾಫ್ ಆ ಥರ ಡೆವಲಪ್ ಮಾಡಿ ಇದು ಮಾಡಿದ್ರೆ ದೆನ್ ವಿಲ್ ಶಿಫ್ಟ್. ಅಲ್ಲಿ ಅಲ್ಲ, ಒಟ್ಟು 30 ಜನನ ಹೋಮ್ ಐಸೋಲೇಷನಲ್ಲಿ ಇಡ್ಲಿಕ್ಕೆ ಅಡ್ವೈಸ್ ಮಾಡಿ ಮಾನಿಟರ್ ಮಾಡ್ತಾ ಇದ್ದಾರೆ. ಎಷ್ಟು ದಿವಸದಾದ್ಮೇಲೆ ಸಿಂಪ್ಟಮ್ಸ್ ಮನುಷ್ಯನಿಗೆ ಗೊತ್ತಾಗ್ತದೆ ಅಂತ? ಕೊರೋನಾ ಅಟ್ಯಾಕ್ ಆಗಿದ್ರೆ ಎಷ್ಟು ದಿವಸದ ಮೇಲೆ ಗೊತ್ತಾಗ್ತದೆ ಮನುಷ್ಯನಿಗೆ? ಆ ವೈರಸ್ದು ಇನ್ಕ್ಯುಬೇಷನ್ 4 to 14 days ಇರುತ್ತೆ ಸರ್. ವೈರಸ್ ಬಾಡಿಯಲ್ಲಿ ಇರೋದು 4 daysದಿಂದ ಅಪ್ ಟು 14 days ವರೆಗೆ. ಅಂದರೆ ಡಿಪೆಂಡ್ಸ್. ಕೆಲವರಿಗೆ ಇಮ್ಯುನಿಟಿ ಚೆನ್ನಾಗಿದ್ದರೆ ಭಾಳ ಒಂದು 10 ದಿವಸ ಆಗಿ ನಂತರ ಸ್ವಲ್ಪ ಬಂದಾಗುತ್ತೆ. ಆಟೋಮೆಟಿಕ್ಲಿ ಅದು ವಾಸಿನೂ ಆಗುತ್ತೆ. ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ಸ್ ಅಂತ ತಗೊಂಡು. ಸರ್, ಈಗ ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ಬರೋಣ, ಇಲ್ಲೇ ಏನೋ ಇದು ಮಾಡಿಲ್ಲ? ಇಲ್ಲ, ಆರಾಮಾಗಿದೆ. 6ನೇ ತಾರೀಕಿಗೆ ಬಂದ ಇಲ್ಲ, 19ನೇ ತಾರೀಕು ಚೆನ್ನಾಗಿದ್ರು. ಅಲ್ಲಿ ಏರ್ಪೋರ್ಟಲ್ಲಿ ಸ್ಕ್ರೀನಿಂಗ್ ಮಾಡ್ತಾರಲ್ಲ, ಎಲ್ಲ ಏರ್ಪೋರ್ಟ್ಗೆ ಸ್ಕ್ರೀನಿಂಗ್ ಮಾಡಿ ಕಳಿಸಿದ್ದಾರೆ. ಅಲ್ಲಿ ಏರ್ಪೋರ್ಟಲ್ಲಿ ಆಲ್ ಏರ್ಪೋರ್ಟ್ಸಲ್ಲಿ ಸ್ಕ್ರೀನ್ ಮಾಡ್ತಾರೆ. ಆರಾಮಿದ್ರು, ಏನೂ ಸಿಂಪ್ಟಮ್ಸ್ ಇರಲಿಲ್ಲ. ಇಲ್ಲಿ ಬಂದ ನಂತರ ಕಲಬುರಗಿಯಲ್ಲಿ ಶಂಕಿತ ಸಾವನ್ನಪ್ಪಿರೋ ವಿಚಾರವಾಗಿ ಒಂದಿಷ್ಟು ಗೊಂದಲಗಳು ಮೂಡಿದೆ, ಪ್ರಶ್ನೆಗಳು ಉದ್ಭವವಾಗಿದೆ. ಅದನ್ನ ಮಾಧ್ಯಮದವರು ಕೇಳಿದ್ರು.
ಕೊರೋನಾ ಶಂಕಿತ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತು, ಟ್ರೀಟ್ಮೆಂಟ್ ನೀವು ಕೊಡ್ತಾ ಇದ್ರಿ, ಹೈದರಾಬಾದಿಗೆ ಶಿಫ್ಟ್ ಮಾಡಿ ಅಂತ ಯಾರು ಅಡ್ವೈಸ್ ಮಾಡಿದ್ರೋ ಗೊತ್ತಿಲ್ಲ. ಈಗ ಆರೋಗ್ಯ ಇಲಾಖೆ ಅವ್ರು ಹೇಳ್ತಿರೋದು ನಮ್ ಗಮನಕ್ಕೆ ಬಂದಿಲ್ಲ, ಅವ್ರು ಕರ್ಕೊಂಡು ಹೋಗಿದ್ದಾರೆ ಅಂತ. ಅವ್ರು ಹೇಳ್ತಾರೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಕರ್ಕೊಂಡು ಹೋದ್ವಿ ಅಂತ. ಇಲ್ಲಿ ಯಾರನ್ನ ನಂಬೇಕೋ ಯಾರನ್ನ ಬಿಡ್ಬೇಕೋ ಗೊತ್ತಾಗ್ತಿಲ್ಲ. ಈ ಪ್ರಶ್ನೆನ ಕೇಳಿದ ತಕ್ಷಣ DHO ಜಿಲ್ಲಾ ಆರೋಗ್ಯಾಧಿಕಾರಿ ಗೊಂದಲಕ್ಕೆ ಸಿಕ್ಕಾಕೊಂಡ್ರು. ಮಾಧ್ಯಮದವರು ಈ ಪ್ರಶ್ನೆಯನ್ನ ಕೇಳ್ತಿದ್ದಂತೆ, ಶಂಕಿತ ಅಂತ ನಿಮ್ಗೆ ಗೊತ್ತಿತ್ತು, ಹೊರಗಡೆ ಯಾಕೆ ಬಿಟ್ರಿ ಹಂಗಾದ್ರೆ ಅಂತ ಕೇಳ್ತಾ ಇದ್ದಂತೆ ಜಬ್ಬಾರ್ ಅವರು ಒಂಥರ ನಿರುತ್ತರರಾದ್ರು. ಜೊತೆಗೆ ಅವ್ರಿಗೆ ಒಂಥರ ಗಲಿಬಿಲಿ ಆಗ್ಬಿಡ್ತು, ಏನ್ ಉತ್ತರ ಕೊಡ್ಬೇಕು ಇವ್ರ ಪ್ರಶ್ನೆಗೆ ಅಂತ ಗಲಿಬಿಲಿಗೊಂಡ್ರು. ಅಲ್ಲಿಗೆ ಒಂಥರ ನೆಗ್ಲಿಜಿಯನ್ಸಿ ಅನ್ನೋದು ಆರೋಗ್ಯ ಇಲಾಖೆಯಿಂದ ಬೆಂಗಳೂರಲ್ಲೂ ಪ್ರೂವ್ ಆಗಿದೆ, ಕಲಬುರಗಿಯಲ್ಲೂ ಪ್ರೂವ್ ಆಗ್ತಾ ಇದೆ. ಏನ್ ಮಾಡ್ಬೇಕು ಏನು ಎತ್ತ ಯಾರಿಗೂ ಕೂಡ ಡೈರೆಕ್ಷನ್ಸ್ ಇದ್ದಂಗೆ ಕಾಣ್ತಾ ಇಲ್ಲ. ಮುಂಜಾಗ್ರತಾ ಕ್ರಮ ಅಂತ ಹೇಳ್ತಿದ್ದಾರೆ, ಬಟ್ ಏನ್ ಕ್ರಮ ಕೈಗೊಂಡಿದ್ದಾರೆ? ಈಗ ಐಸೋಲೇಟ್ ಮಾಡಬೇಕಾಗಿತ್ತು, ಶಂಕಿತ ಅಂತ ಗೊತ್ತಾದ್ಮೇಲೆ ಆತನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ನೀಡಬೇಕಾಗಿತ್ತು. ಅದ್ಯಾವುದು ಕೂಡ ಈ ಪ್ರಕರಣದಲ್ಲಿ ಆದಂತೆ ಕಾಣ್ತಾ ಇಲ್ಲ. 29 ಜನವರಿಗೆ ಅವ್ರು ಸೌದಿ ಅರೇಬಿಯಾ ಯಾತ್ರಾದ ಉದ್ದೇಶದಿಂದ ಹೋಗಿದ್ರು ಅವರು. ಮತ್ತು 29 ಫೆಬ್ರವರಿಗೆ ಅವರಿಲ್ಲಿ ಹೈದರಾಬಾದ್ ಮುಖಾಂತರ ಬಂದಿದ್ದಾರೆ. ಬೈ ಏರ್ ಅಪ್ ಟು ಹೈದರಾಬಾದ್ ಬಂದು ಹೈದರಾಬಾದಿಂದ ಕಲಬುರಗಿ ಬಂದಿದ್ದಾರೆ. ಇಲ್ಲಿ ಬಂದಾಗ ಅವರು ಚೆನ್ನಾಗೇ ಇದ್ದರು. 6ನೇ ಮಾರ್ಚ್ 6ಗೆ ಅವ್ರಿಗೆ ಸ್ವಲ್ಪ ಕೆಮ್ಮು ಜ್ವರ ಬಂದಿತ್ತು. ಆವಾಗ ಅವ್ರ ಫ್ಯಾಮಿಲಿ ಡಾಕ್ಟರ್ ಯಾರಿರ್ತಾರೆ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಆಮೇಲೆ ಮನೆಯಲ್ಲಿದ್ದರು, ಎಲ್ಲಿ ಹೋಗಲಿಲ್ಲ. ಒಂದ್ಸತಿ ತೋರಿಸು, ಎಲ್ಲಿನೂ ಅಡ್ಡಾಡಿಲ್ಲ ಸರ್. ಆಮೇಲೆ 9th ಸ್ವಲ್ಪ ತ್ರಾಸು ಜಾಸ್ತಿ ಆಗಿದ ನಂತರ ಡಾಕ್ಟರ್ಗೆ ಮತ್ತಿರ್ಗ ಹೋದಾಗ ಅವ್ರು ಅಡ್ಮಿಟ್ ಮಾಡ್ಕೊಂಡ್ರು. ಅಡ್ಮಿಟ್ ಮಾಡಿದ ತಕ್ಷಣ ಅಲ್ಲಿಂದ ಪ್ರೈವೇಟ್ ಹಾಸ್ಪಿಟಲಿಂದ ನಮ್ಗೆ ಒಂದು ಮಾಹಿತಿ ಅವಾಗೇ ಬಂತು. ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ತಂಡದವರಲ್ಲಿ ಹೋಗಿ ಅವರಿಗೆ ಐಸೋಲೇಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಅವ್ರು ನೋಡಿದ್ರೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ನಡೆದಿತ್ತು. ನೋಡಿದಾಗ ಎಕ್ಸ್ರೇಯಲ್ಲಿ ನಿಮೋನಿಯಾ ಬಂದಿತ್ತು. ಸೊ ನಿಮೋನಿಯಾ ಟ್ರೀಟ್ಮೆಂಟ್ ನಡೀತಾ ಇತ್ತು. ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದವ್ರು ಸಸ್ಪೆಕ್ಟ್ ಮಾಡಿದರು ವೈರಲ್ ನಿಮೋನಿಯಾ ಇರ್ಬೋದು ಅಂತ. ಅದಕ್ಕೇನು ಬೇಕಾಗಿತ್ತು ಮೆಡಿಸಿನ್ ಟ್ಯಾಮಿಫ್ಲೂ ಟ್ಯಾಬ್ಲೆಟ್ಸ್ನ ಅವ್ರು ಸ್ಟಾರ್ಟ್ ಮಾಡಿದರು. ತದನಂತರ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಎಲ್ಲರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಆಗಬೇಕು, ಸ್ವಲ್ಪ ನೀವು ಹೋಮ್ ಕ್ವಾರಂಟೈನ್ ಮನೇಲಿರಬೇಕು. ಏನಾದರೂ ತಮಗೆ ಈ ಥರ ಲಕ್ಷಣ ಕಂಡು ಬಂದರೆ ಇಮಿಡಿಯೇಟ್ಲಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ನಿಮ್ಮ ಮನೆಗೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ, ನೀವೇನು ಸಿಟಿಯಲ್ಲಿ ಅಡ್ಡಾಡೋದು ಬೇಡ ಅಂತವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಆ ಫ್ಯಾಮಿಲಿ ಜನರು ಎಲ್ಲ ಇದ್ದರಲ್ಲ ಅವರೆಲ್ಲ ಚೆನ್ನಾಗಿ ಕಾಪ್ರೇಟ್ ಮಾಡಿದ್ರು, ನಮಗೆ ಸಹಕಾರ ಮಾಡ್ತಾಯಿದ್ರು. ಅದೇ ದಿವಸ ನಾವು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಥ್ರೋಟ್ ಸ್ಯಾಂಪಲ್ ತೆಗಿತೀವಿ. ಸ್ಪೇಸಿಮನ್ ತಗೊಂಡು ಬ್ಯಾಂಗ್ಳೂರ್ಗೆ NIV ಪುಣೆಗೆ ಕಳಿಸ್ಕೊಟ್ಟಿದ್ವಿ. ನೈಟ್ 10-10ವರೆಗೆ ಅವರಿಗೆ ರೆಫರ್ ಮಾಡಿದ್ರು. ಪೇಷಂಟ್ ಅವರು ಅದೇ ಸೇಮ್ 9ನೇ ತಾರೀಕು ಅಡ್ಮಿಟ್ ಆಗಿದ್ದ ದಿವಸ ಪೇಷಂಟ್ ಕಂಡೀಷನ್ ನಿಮೋನಿಯಾ ಇನ್ನೂ ಪ್ರೋಗ್ರೆಸ್ ಆಗ್ತಿತ್ತು. ವೈರಲ್ ನಿಮೋನಿಯಾ ಇರ್ಬೋದು ಅಂತ ಡಾಕ್ಟರ್ ನೋಡಿರಿ ಈ ಥರ ಆಗ್ತಾಯಿದೆ, ತಾವು ಹೈದರಾಬಾದ್ಗೆ ಏನಾದರೂ ಹೋಗ್ತಿರೋದು? ಎಸ್ ಸರ್ ಅಂತ ಅವರೆಲ್ಲ ಹೋಗಿದ್ರು. ಹೈದರಾಬಾದ್ ಹೋಗಿದ ನಂತರ ಅಲ್ಲಿ ನೈಟ್ ಅಡ್ಮಿಟ್ ಆಗಿದ್ದಾರೆ ಕೇರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ ನಂತರ ದ ನೆಕ್ಸ್ಟ್ ಡೇ ಒಂದು 10th ನಿನ್ನೆ ಮಧ್ಯಾಹ್ನ 2:30, 3 ಗಂಟೆ, 4 ಗಂಟೆಗೆ ಅವರಿಗೆ ಇಲ್ಲ ಇದು ಪ್ರೋಗ್ರೆಸಿಸ್ ಏನು ಜಾಸ್ತಿ ನಮಗೇನು ಇದರಿಂದ ವಾಸಿ ಆಗ್ತಾ ಇಲ್ಲ, ನಾವು ಹೋಗ್ತೀವಿ ಅಂತ ಇವ್ರು ಹೇಳಿದ್ದಾರೆ ಗೊತ್ತಿಲ್ಲ. ಡಾಕ್ಟರ್ಸ್ ಅವರಿಗೆ ಅಡ್ವೈಸ್ ಮಾಡಿದ್ದಾರೆ, ವಿ ಡೋಂಟ್ ನೋ. ಅಲ್ಲಿಂದ ಆ್ಯಂಬುಲೆನ್ಸ್ಲಿಂದ ಬರ್ತಾಯಿದ್ರು ಹೈದರಾಬಾದಿಂದ ಕಲಬುರಗಿಗೆ. ಮಧ್ಯದಲ್ಲಿ ಆನ್ ದ ವೇ ಡೆತ್ ಆಗಿದೆ. ಕಲಬುರಗಿ DHO ಮಾತನ್ನ ಕೇಳಿದಾಗ ಗೊತ್ತಾಗುತ್ತೆ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ, ಇಡೀ ಪ್ರಕರಣದಲ್ಲಿ ಏನಾಗಿದೆ ಅಂತ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅವ್ರ ಹತ್ರ ಇಲ್ಲ. ಹೈದರಾಬಾದ್ಗೆ ಹೋಗಿ ಅಂತ ಅವ್ರಿಗೆ ಅಡ್ವೈಸ್ ಮಾಡಿದ್ಯಾರು, ಆ ಬಗ್ಗೆ ಕೂಡ ಅವ್ರ ಹತ್ರ ಕ್ಲಾರಿಟಿ ಇಲ್ಲ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು ಕೊರೋನಾ ಬಗ್ಗೆ ಹಾಗಾದ್ರೆ ಆರೋಗ್ಯ ಇಲಾಖೆ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ? ಕಲಬುರಗಿಯ ಆರೋಗ್ಯಾಧಿಕಾರಿಗಳು ನಿರ್ಲಕ್ಷ್ಯವನ್ನ ಹಾಗಾದ್ರೆ ಮಾಡ್ಬಿಟ್ರಾ? ಶಂಕೆ ಇದ್ದ ಮೇಲೂ ಕೂಡ ಇವರು ನಿರ್ಲಕ್ಷ್ಯ ಮಾಡಿದ್ದು ತಪ್ಪಲ್ವಾ? ಹಾಗಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಎಫೆಕ್ಟ್ ಮಾಡಿದೆ ಈ ಕೊರೋನಾ ವೈರಸ್ ಅಂತಲ್ಲ, ಇನ್ನು ಯಾರ್ಯಾರಿಗೆ ಈ ಸಿಂಪ್ಟಮ್ಸ್ ಬಂದಿದೆಯೋ ಮುಂದಿನ ದಿನಗಳಲ್ಲಿ ಅದು ಪಾಸಿಟಿವ್ ಆಗಿ ಕಾಡುತ್ತೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಶಂಕೆ ಇತ್ತು, ಅವ್ರಿಗೂ ಗೊತ್ತಿತ್ತು ಟ್ರೀಟ್ಮೆಂಟ್ ಕೊಡೋರಿಗೆ ಏನಂದ್ರೆ ಇಲ್ಲಿ ಯಾವುದೇ ಸುಧಾರಣೆ ಆಗ್ತಿಲ್ಲ ವೃದ್ಧನ ಆರೋಗ್ಯದಲ್ಲಿ ಅಂತ ಗೊತ್ತಿತ್ತು. ಆದ್ರೂ ಕೂಡ ಇಷ್ಟು ನೆಗ್ಲಿಜಿಯನ್ಸಿ ಯಾಕೆ ಮಾಡಿದ್ರು ಅಂತ ಆರೋಗ್ಯ ಇಲಾಖೆ ವಿರುದ್ಧ ಈಗ ಗರಂ ಆಗಿ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಇಷ್ಟಾದ್ರೂ ಕೂಡ ಗೌಪ್ಯತೆಯನ್ನ ಕಾಪಾಡಿಲ್ಲ ಅವರು. ಯಾಕಂದ್ರೆ ಈ ಒಂದು ಮಾರಕ ಕೊರೋನಾ ವೈರಸ್ ಬಂದಾಗ ಹೆಸರನ್ನ ರಿವೀಲ್ ಮಾಡಬಾರದು ಅಂತ ಇದೆ. ಅಂದ್ರೆ ಅಕ್ಕಪಕ್ಕದವರು ಸಹಜವಾಗಿ ಪ್ಯಾನಿಕ್ ಆಗ್ಬಿಡ್ತಾರೆ, ಹೆದರ್ಕೊಳ್ತಾರೆ, ತಮಗೂ ಬಂದಿದ್ಯಾ ಅಂತ ಗಾಬರಿ ಬೀಳ್ತಾರೆ. ಎಷ್ಟೋ ಜನ ಗಾಬರಿಯಿಂದಾನೇ ಸತ್ತೋಗುವಂತ ಚಾನ್ಸಸ್ ಇರುತ್ತೆ.
ಬಟ್ ಇಲ್ಲಿ ಹೆಸರನ್ನ ರಿವೀಲ್ ಮಾಡಿದ್ದಕ್ಕೆ ಅವರ ಸಂಬಂಧಿಕರು ಗರಂ ಆಗಿದ್ದಾರೆ, ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಈಗ ಯಾವುದೇ ಹೆಸರನ್ನ ರಿವೀಲ್ ಮಾಡಂಗಿಲ್ಲ. ಈಗ ಪಾಸಿಟಿವ್ ಬಂದಿರೋದು ಕೂಡ ಮಾಧ್ಯಮದಲ್ಲೂ ಕೂಡ ನಾವು ರಿವೀಲ್ ಮಾಡಿಲ್ಲ, ಯಾಕಂದ್ರೆ ಪ್ಯಾನಿಕ್ಗೆ ಒಳಗಾಗ್ಬಿಡ್ತಾರೆ ಜನ, ಆತಂಕಗೊಳ್ತಾರೆ. ಅವ್ರಿಗೆ ಪರಿಚಯ ಇರೋರು, ಸುತ್ತಮುತ್ತ ಇರೋರೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ. ಬಟ್ ಇಲ್ಲಿ ಹೆಸರು ರಿವೀಲ್ ಆಗಿದೆ. ಈಗ ಆರೋಗ್ಯ ಇಲಾಖೆ ವಿರುದ್ಧ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಿದೆ ಇದಕ್ಕೆ? ಹೌದು ಶರ್ಮಿತಾ, ಯಾವುದೇ ಒಬ್ಬ ವ್ಯಕ್ತಿ ಆತ ಪಾಸಿಟಿವ್ ಅಂತ ಆಗಿರ್ಲಿ ಅಥವಾ ಶಂಕಿತ ಅಂತ ಆಗ್ಲಿ ಅಥವಾ ಆತನಿಗೆ ಏನಾದ್ರೂ ಈ ರೀತಿ ಏನೋ ಸಾವು ಉಂಟಾಗಿರುವಂತ ವಿಚಾರ ಆಗ್ಲಿ, ಆ ಒಂದು ರೋಗಿಯ ಯಾವುದೇ ಡೀಟೇಲ್ಸ್ ನ ರಿವೀಲ್ ಮಾಡೋ ಹಾಗಿಲ್ಲ. ಆತನ ಹೆಸರು ಇರ್ಬೋದು ಅಥವಾ ಏನು ಆತ ವಾಸ ಮಾಡ್ತಾ ಇರುವಂತಹ ಸ್ಥಳ ಇರ್ಬೋದು, ಆತ ಮನೆ ಅಡ್ರೆಸ್ ಇರ್ಬೋದು ಅಥವಾ ಜೊತೆ ಕುಟುಂಬಸ್ಥರ ಒಂದು ಡೀಟೇಲ್ಸ್ ಇರ್ಬೋದು, ಅದ್ಯಾವುದನ್ನು ಕೂಡ ರಿವೀಲ್ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಇಡೀ ಒಂದು ಸಮುದಾಯವನ್ನ ನಾವು ಗಾಬರಿಗೆ ಭಯಕ್ಕೆ ದೂಡಿದಂತಾಗುತ್ತೆ ಅಂತ. ಆದ್ರೆ ಈ ಒಂದು ವಿಚಾರದಲ್ಲಿ ಕಲಬುರ್ಗಿ ವ್ಯಕ್ತಿಯ ಸಂಪೂರ್ಣ ವಿವರವಿರುವಂತಹ ಪತ್ರ ಎಲ್ಲರ ಕೈಗೂ ಸಿಕ್ಕಿರೋದ್ರಿಂದ ಅಲ್ಲಿ ಆತನ ಹೆಸರು, ವಯಸ್ಸು ಎಲ್ಲವೂ ಕೂಡ ರಿವೀಲ್ ಆಗಿರೋದ್ರಿಂದ ಇದನ್ನ ಏನು ಯಾಕೆ ಈ ರೀತಿ ಇಷ್ಟು ಬೇಜವಾಬ್ದಾರಿತನದಿಂದ ವರ್ತಿಸಿರೋದು, ಇದು ಹೇಗೆ ಇದೆಷ್ಟೆಲ್ಲ ಮಾಹಿತಿ ಜನರ ಕೈಗೆ ಸಿಗುವಂತೆ ಆಯ್ತು ಅಂತ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಇಲಾಖೆ ಮೇಲೆ ಒಂದು ಗಂಭೀರವಾದ ಒಂದು ಆರೋಪವನ್ನ ಹೊರಿಸಿದ್ದಾರೆ. ಜೊತೆಗೆ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ನಾವು ಒಂದು ಹಿನ್ನೆಲೆಯನ್ನ ನಾವು ನೋಡಬಹುದು. ಮೊನ್ನೆ ಕೂಡ ಒಂದು ಶಾಲೆ, ಈ ಒಂದು ಬೆಂಗಳೂರಿನಲ್ಲಿ ಟೆಕ್ಕಿ ಏನು ಕೊರೋನಾ ಪಾಸಿಟಿವ್ ಆಗಿದೆ, ಅವರ ಮಗಳ ಶಾಲೆಯ ಒಂದು ವಿಚಾರದಲ್ಲಿ ಒಂದು ಪತ್ರ ಹರಿದಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಕೂಡ ಶಾಲೆಯ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಶಾಲೆಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವ ಇಲಾಖೆ, ಜೊತೆಗೆ ಪ್ರಿನ್ಸಿಪಲ್ ಮೇಲೆ ಕೂಡ ಒಂದು ಶಿಸ್ತು ಕ್ರಮವನ್ನ ಜರುಗಿಸಲಾಗಿದೆ. ಯಾಕೆ ನಮಗೆ ತಿಳಿಸೋದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳಿದ್ರಿ ನೀವು ಅಂತ. ಸೊ ಈ ತರ ಎಲ್ಲಾ ಕಡೆನೂ ಜನ ಪ್ಯಾನಿಕ್ ಆಗ್ಬಾರ್ದು, ಇನ್ನು ಇರುವಂತಹ ಕೇಸ್ಗಳನ್ನ ನಾವು ಕಂಟ್ರೋಲ್ ಮಾಡ್ತೀವಿ, ಬೇರೆಯವರು ಕೇವಲ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುದು ಈ ರೀತಿಯ ಸೋರಿಕೆ ಉಂಟಾಗ್ತಾ ಇರುವಂತದ್ದು ನಿಜಕ್ಕೂ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮ ಇನ್ಫಾರ್ಮೇಶನ್ಗೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಸರ್ಕಾರ ಮುಂಜಾಗ್ರತೆ ಎಲ್ಲ ಕ್ರಮವನ್ನು ತಗೊಳ್ತಾ ಇದೆ. ಈ ತನಕ ಕೇವಲ 4 ಕೇಸ್ಗಳು ಮಾತ್ರ, ಫ್ಯಾಮಿಲಿ ಅವರು ಇಬ್ಬರು ಬಿಟ್ಟು 4 ಜನ ಕಾಸ್ಟ್ಲಿ ಮೇಜರ್ ತರ ತಗೊಳ್ತಾ ಇದೀನಿ. ಫ್ಯಾಮಿಲಿ ಅವರು ಇಬ್ಬರು ಬಿಟ್ಟು 4 ಜನ ಕಾಸ್ಟ್ಲಿ ಮೇಜರ್ ತರ ತಗೊಳ್ತಾ ಇದೀನಿ. ಕಲಬುರಗಿಯಲ್ಲಿ ಶಂಕಿತ ಕೊರೋನಾಗೆ ವಿರುದ್ಧ ಸಾವನ್ನಪ್ಪಿರೋ ಪ್ರಕರಣದ ವಿಚಾರವಾಗಿ ನಿನ್ನೆಯೇ ಆರೋಗ್ಯ ಇಲಾಖೆಯಿಂದ ಅಧಿಕೃತ ಪತ್ರ ರವಾನೆ ಆಗಿದೆ. ಆದ್ರೂ ಕೂಡ ಆರೋಗ್ಯ ಸಚಿವರಿಗೆ ಈ ಕ್ಷಣದವರೆಗೂ, ಅಂದ್ರೆ ಮಾಧ್ಯಮದವರು ಈ ವಿಚಾರವಾಗಿ ಕೇಳೋ ತನಕ ನನ್ನ ಹತ್ರ ಮಾಹಿತಿನೇ ಇಲ್ಲ. ನಾನು ಮಾಹಿತಿ ಪಡ್ಕೊಂಡು ಮತ್ತೆ ನಿಮ್ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತೀನಿ, ಸೊ ರಿಯಾಕ್ಷನ್ ಕೊಡ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರ ವಿಚಾರವಾಗಿ ನಾವು ನಿನ್ನೆನೆ ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ಕವರೇಜ್ ಶುರು ಮಾಡಿದ್ವಲ್ಲ, ಆಗಿನ್ಲೂ ಕೂಡ ಪದೇ ಪದೇ ಹೇಳ್ತಾ ಇದ್ವಿ. ಇನ್ನೂ ಕೂಡ ಅವರು ಹೊರಗಡೆ ಬಂದಿಲ್ವಾ? ಹಾಗಾದ್ರೆ ಅಫ್ಕೋರ್ಸ್ ಅವರಿಗೆ ಪರ್ಸನಲ್ ಲೈಫ್ ಇದೆ, ಮಗಳ ಮದುವೆ ವಿಚಾರದಲ್ಲಿ ಬ್ಯುಸಿ ಆಗಿದ್ರು, ಎಲ್ಲವೂ ಸರಿ ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗ ಹೆಲ್ತ್ ಎಮರ್ಜೆನ್ಸಿ ವಿಶ್ವದಲ್ಲೇ ಕ್ರಿಯೇಟ್ ಆಗಿದೆ. ಬರೀ ನಮ್ಮ ರಾಜ್ಯ, ನಮ್ಮ ದೇಶ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ಒಂದು ಹೆಲ್ತ್ ಎಮರ್ಜೆನ್ಸಿ ಅಂತ ಇದೆ. ಇಂಥ ಟೈಮ್ನಲ್ಲಿ ನಾನು ಮಗಳ ಮದುವೆಲಿದ್ರು ಕೂಡ ಅದನ್ನ ಫಾಲೋ ಮಾಡ್ತಿದ್ದೆ, ಕ್ಷಣ ಕ್ಷಣದ ಮಾಹಿತಿ ಪಡ್ಕೊಳ್ತಿದ್ದೆ ಅಂತ ಹೇಳಿದ್ದಾರೆ. ಬಟ್ ಇಷ್ಟು ಗಂಭೀರವಾಗಿದೆ ಈ ಪ್ರಕರಣ, ಆದ್ರೂ ಕೂಡ ನನಗೆ ಮಾಹಿತಿ ಇಲ್ಲ, ಮಾಹಿತಿ ತಗೊಂಡು ನಾನು ಹೇಳ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಆ ಸಚಿವರಿಗೆ ಅದು ಏನ್ ಹೇಳಬೇಕೋ ಗೊತ್ತಿಲ್ಲ. ಶೀಘ್ರವೇ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಲಿಲ್ಲ ಅಂತ ಒಂದು ಗಂಭೀರ ರೀತಿಯಲ್ಲಿ ಆರೋಪ ಇದೆ. ನಿರ್ಲಕ್ಷ್ಯ ಮಾಡಿದ್ದಾರೆ ಆರೋಗ್ಯ ಇಲಾಖೆಯವರು ಅಂತಿದೆ. ಲಕ್ಷಣ ಕಂಡು ಬಂದಿತ್ತು, ಸೋಂಕಿದೆ ಅಂತ ಆಲ್ಮೋಸ್ಟ್ ಡೌಟ್ ಇತ್ತು, ಯಾಕಂದ್ರೆ ಅವರ ಆರೋಗ್ಯದಲ್ಲಿ ಯಾವುದೇ ರಿಕವರಿ ಆಗಿಲ್ಲ ಅಂತ ಅಲ್ಲಿ ವೈದ್ಯರೇ ಹೇಳ್ತಿದ್ದಾರೆ. ಇಷ್ಟಾದ್ರೂ ಕೂಡ ಸಚಿವರಿಗೆ ಈ ಬಗ್ಗೆ ಮಾಹಿತಿನೇ ಇಲ್ವಂತೆ. ಕಲಬುರಗಿಯಲ್ಲಿ ಶಂಕಿತ ಕೊರೋನಾಗೆ ವಿರುದ್ಧ ಸಾವನ್ನಪ್ಪಿದ್ದಾನೆ. ನಿನ್ನೆಯ ಆರೋಗ್ಯ ಇಲಾಖೆಯಿಂದ ಈ ಬಗ್ಗೆ ಅಧಿಕೃತವಾಗಿ ಪತ್ರ ರವಾನೆ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಒಂದು ಕಡೆ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ, ಇನ್ನೊಂದು ಕಡೆ ಸಚಿವರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಹೆಲ್ತ್ ಎಮರ್ಜೆನ್ಸಿ ಇರುವಂತ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದೆ. ಆರೋಗ್ಯ ಸಚಿವರು ಕೂಡ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟರ ಮಟ್ಟಿಗೆ ನೆಗ್ಲಿಜಿಯನ್ಸಿ ಮಾಡಿದ್ರೆ ಇನ್ನಷ್ಟು ವೈರಸ್ ಹಬ್ಬುವಂತ ಚಾನ್ಸಸ್ ಇರುತ್ತೆ. ಜನ ತಮ್ಮ ಜಾಗೃತಿಯನ್ನ ತಾವು ಮಾಡ್ಕೊಳ್ತಿದ್ದಾರೆ. ಬಟ್ ಆರೋಗ್ಯ ಇಲಾಖೆನೂ ಕೂಡ ಅದೇ ರೀತಿಯಲ್ಲಿ
ಅಲರ್ಟ್ ಆಗಿರ್ಬೇಕಲ್ಲ. ಅವರೇನೋ ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ, ಸಚಿವರು ನಾನು ನಿರಂತರವಾಗಿ ಮಾಹಿತಿ ಪಡ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೆನ್ನೆಯೇ ಆರೋಗ್ಯ ಇಲಾಖೆಯಿಂದ ಅಧಿಕೃತವಾಗಿ ಒಂದು ಪತ್ರ ರವಾನೆ ಆಗಿದ್ರೂ ಕೂಡ ತನಗೇನು ಗೊತ್ತಿಲ್ಲ, ಈ ಕ್ಷಣದವರೆಗೂ ಆ ಬಗ್ಗೆ ಮಾಹಿತಿನೇ ಬಂದಿಲ್ಲ, ಮಾಹಿತಿ ಎಲ್ಲ ಪಡ್ಕೊಂಡು ನಾನು ಆಮೇಲೆ ರಿಯಾಕ್ಷನ್ ಕೊಡ್ತೀನಿ ಅಂತ ಸಚಿವರು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸೊ ಇದಕ್ಕೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಹೆಲ್ತ್ ಎಮರ್ಜೆನ್ಸಿ ಇದ್ರೂ ಕೂಡ ಸಚಿವರಿಗೆ ಈ ಬಗ್ಗೆ ಮಾಹಿತಿನೇ ಇಲ್ವಂತೆ. ಕೊರೋನಾ ವೈರಸ್ ಬಗ್ಗೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಪತ್ರಿಕೆಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ತನಕ ಕೇವಲ 4 ಕೇಸ್ಗಳು ಮಾತ್ರ ಪಾಸಿಟಿವ್ ಆಗಿದಾವ. ಆ 4 ಕೇಸ್ಗಳನ್ನು ವಿಶೇಷವಾದಂಥ ಐಸೋಲೇಟ್ ವಾರ್ಡ್ ಅನ್ನು ಕ್ರಿಯೇಟ್ ಮಾಡಿ ವೈರಸ್ಸು ಮತ್ತು ಕಾಯಿಲೆ ಮುಂದಕ್ಕೆ ಹೋಗ್ಲಾರ್ದಂತೆ ಏನು ಪ್ರಿಕಾಷನರಿ ಮೇಜರ್ಸ್ ತಗೋಬೇಕಾಯ್ತು ಅವೆಲ್ಲ ಕೂಡ ಪ್ರಿಕಾಷನರಿ ಮೇಜರ್ಸ್ ಅನ್ನು ತಗೊಂತಾ ಇದ್ದೀನಿ. ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಗುಲ್ಬರ್ಗದಲ್ಲಿ ಕೊರೋನಾ ವೈರಸ್ ಇಂದ ಒಂದು ಸಾವು ಆಗಿದೆ ಅನ್ನೋಂಥದ್ದು ನನಗೆ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಏನು ನೋಡ್ತಾ ಇದ್ದೀನೋ ಇದ್ರ ಬಗ್ಗೆ ಆಲ್ರೆಡಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದೀನಿ. ಅದು ಮೂಲತಃ ದುಬೈದ ವ್ಯಕ್ತಿ ಗುಲ್ಬರ್ಗದಲ್ಲಿದ್ದ, ಗುಲ್ಬರ್ಗದಿಂದ ಟ್ರೀಟ್ಮೆಂಟ್ಗೆ ಹೈದರಾಬಾದ್ಗೆ ಹೋದಂಥ ಟೈಮಲ್ಲಿ ಅಲ್ಲಿ ಕೊರೋನಾ ವೈರಸ್ ಇಂದ ಹಿಂಗಾಗಿದೆ ಅನ್ನೋಂಥದ್ದು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಬರ್ತಾ ಇರೋಂಥ ವಿಷಯ. ಅದಕ್ಕೋಸ್ಕರ 2 ಗಂಟೆಗೆ ನಾನು ಪತ್ರಿಕೆ ಹೇಳಿಕೆಯನ್ನು ಕರೆದಿದ್ದೀನಿ. ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ತಮಗೆ ಕೊಡಿಸುವಂತ ಕೆಲಸ ಮಾಡ್ತೀನಿ. ಬಿಫೋರ್ ಗಿವಿಂಗ್ ದ ಲೇಟೆಸ್ಟ್ ಅಪ್ಡೇಟ್ಸ್ ಮುಂಚೆ ನಾನು ಈ ಮಾಹಿತಿ ಎಲ್ಲ ಕಲೆ ಹಾಕೊಂಡು ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ 2 ಗಂಟೆಗೆ ತಮಗೆ ಕೊಡ್ತೇನೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ, ಬ್ರೇಕ್ ಆದ ಸರ್ಕಾರ ಮುಂಜಾಗ್ರತೆ ಎಲ್ಲ ಕ್ರಮ ತಗೊಳ್ತಾ ಇದೆ. ಇಲ್ಲಿ ತನಕ ಕೇವಲ 4 ಕೇಸ್ಗಳು ಮಾತ್ರ ಫ್ಯಾಮಿಲಿ ಅವರು ಇಬ್ಬರು ಬಿಟ್ಟು 4 ಜನ ಪ್ರಿಕಾಷನರಿ ಮೇಜರ್ಸ್ ಅನ್ನು ತಗೊಂತಾ ಇದ್ದೀನಿ. ಶಂಕಿತ ಕೊರೋನಾಗೆ ಕಲಬುರಗಿಯಲ್ಲಿ ವೃದ್ಧ ಬಲಿಯಾಗಿದ್ರಲ್ಲ, ಈಗ ಮೃತ ವೃದ್ಧನ ಅಂತ್ಯ ಸಂಸ್ಕಾರ ಪೂರ್ಣವಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಕಲಬುರಗಿಯ ಮೋವಿನಪುರದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ. ಕುಟುಂಬ ಸದಸ್ಯರೆಲ್ಲ ಸೇರಿ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರಂತೆ. ಯಾಕಂದ್ರೆ ಇಲ್ಲಿ ಒಂದಿಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಈಗ ಪಾರ್ಥಿವ ಶರೀರವನ್ನ ಮುಟ್ಟೋಕು ಕೂಡ ಅಲ್ಲಿ ಕುಟುಂಬಸ್ಥರೇ ಹೆದರುಕೊಳ್ತಿದ್ರು ಅಂತ ನಮ್ಗಾಗ್ಲೇ ಮಾಹಿತಿ ಗೊತ್ತಾಗ್ತಾ ಇತ್ತು. ಇನ್ನು ಆರೋಗ್ಯ ಇಲಾಖೆಯವರು ಏನ್ ಮಾಡಿದ್ರು ಅಂದ್ರೆ, ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನ ಮನೆ ಕಡೆ ಸಾಗಿಸೋಕು ಮುಂಚೆ ಈ ವೈರಸ್ ಬೇರೆಯವ್ರಿಗೆ ಹರಡಬಾರದು ಅಂತ ಒಂದು 3-4 ಸುತ್ತು ಆ ಕವರ್ ಅನ್ನ ಹಾಕಿದ್ರು, ಟೈಟ್ ಆಗಿ ಎಲ್ಲ ರ್ಯಾಪ್ ಮಾಡಿ ಕಳಿಸಿದ್ರು. ಸದ್ಯಕ್ಕೆ ಈಗ ಅಂತಿಮ ಸಂಸ್ಕಾರ ಎಲ್ಲ ಪೂರ್ಣಗೊಂಡಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಮೋವಿನಪುರದಲ್ಲಿ ಅಂತಿಮ ವಿಧಿ ವಿಧಾನಗಳನ್ನು ಕುಟುಂಬಸ್ಥರೆಲ್ಲ ಸೇರಿ ಕಂಪ್ಲೀಟ್ ಮಾಡಿದ್ದಾರೆ. ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಅಂತಿಮ ಸಂಸ್ಕಾರವನ್ನ ಮಾಡಿದ್ದಾರೆ. ಇನ್ನು ಅಂತ್ಯ ಸಂಸ್ಕಾರದ ಬಳಿಕ ಐಸೋಲೇಷನ್ಗೆ ಕುಟುಂಬಸ್ಥರನ್ನ ಕರೆತಂದು ಅಲ್ಲಿ ತಪಾಸಣೆಗೆ ಒಳಪಡಿಸಲಾಗಿದೆ. ಈಗ ಫ್ಯಾಮಿಲಿ ಜೊತೆನೆ ಆ 76 ವರ್ಷದ ವೃದ್ಧ ಇದ್ದಿದ್ದು, ಹಂಗಾಗಿ ಅವರಿಗೆ ಜ್ವರ ಜಾಸ್ತಿ ಆದ್ಮೇಲೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರಿಸಿದ್ದಾರೆ. ಕುಟುಂಬಸ್ಥರ ಮಧ್ಯದಲ್ಲಿ ಇದ್ದಿದ್ದರಿಂದ ಅವ್ರಿಗೂ ಕೂಡ ಬಂದಿರುವಂತ ಸಾಧ್ಯತೆಗಳಿರ್ಬೋದು. ಹಂಗಾಗಿ ಐಸೋಲೇಷನ್ ವಾರ್ಡ್ ನಲ್ಲಿ ಅವರಿಗೆಲ್ಲ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಶಾಲೆಗಳ ಮೇಲೂ ಕೂಡ ಇದೀಗ ಕೊರೋನಾ ಕರಿ ನೆರಳನ್ನ ಬೀರಿದೆ. ನರ್ಸರಿ ಹಾಗೆಯೇ 1ರಿಂದ 5ನೇ ತರಗತಿವರೆಗೆ ಫೈನಲ್ ಪರೀಕ್ಷೆ ಇರೋದಿಲ್ವಂತೆ. ಕೆಲ ಖಾಸಗಿ ಶಾಲೆಗಳು ಈ ನಿರ್ಧಾರವನ್ನ ಮಾಡಿಕೊಂಡಿವೆ. ಎಲ್ಲಾ ಪ್ರೈವೇಟ್ ಸ್ಕೂಲಲ್ಲೂ ಕೂಡ ಈ ನಿರ್ಧಾರವನ್ನ ಮಾಡಿಕೊಂಡಿಲ್ಲ. ಕೆಲವೊಂದು ಖಾಸಗಿ ಶಾಲೆಗಳಲ್ಲಷ್ಟೇ ಈ ನಿರ್ಧಾರಕ್ಕೆ ಬಂದಿರೋದು. ಈಗ ನರ್ಸರಿ ಇರ್ಬೋದು, ಹಾಗೇನೆ 1ರಿಂದ 5ನೇ ಕ್ಲಾಸ್ ತನಕ ಇಮಿಡಿಯೇಟ್ ಆಗಿ ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಮೊನ್ನೆ ಸಚಿವರೇ ಹೇಳಿದ್ರು. ಆದ್ರೆ ಕೆಲವೊಂದು ಶಾಲೆಗಳಲ್ಲಿ ಇನ್ನೂ ಕೂಡ ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ. ಸ್ಕೂಲಿಗೆ ಮಕ್ಕಳು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಆಲ್ರೆಡಿ ಸಚಿವರು ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ಸತಿ ಸರ್ಕಾರನೇ ಆದೇಶ ಕೊಟ್ಟ ಮೇಲೆ ಇದನ್ನ ಎಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತ. ಆದ್ರೆ ಈಗ ಪರೀಕ್ಷೆ ವಿಚಾರವಾಗಿ ನಾವು ನೋಡೋದಾದ್ರೆ ನರ್ಸರಿ ಹಾಗೇನೆ 1ರಿಂದ 5ನೇ ತರಗತಿವರೆಗೆ ಫೈನಲ್ ಪರೀಕ್ಷೆ ಇರೋದಿಲ್ಲ. ಈಗಿನಿಂದಲೇ ಮಕ್ಕಳಿಗೆ ಬೇಸಿಗೆ ರಜೆ ಅಂತ ಪೋಷಕರಿಗೆ ಮೆಸೇಜ್ ಎಲ್ಲ ಶಾಲೆಯಿಂದ ಪಾಸ್ ಆಗಿದೆ. ಕೆಲವೊಂದಿಷ್ಟು ಶಾಲೆಗಳಿಂದ ಮಾತ್ರ, ಎಲ್ಲಾ ಪ್ರೈವೇಟ್ ಸ್ಕೂಲ್ಗಳಿಂದ ಅಲ್ಲ. ಇನ್ನು ಕೆಲ ಖಾಸಗಿ ಶಾಲೆಗಳಲ್ಲಿ ಇನ್ನೂ ಕೂಡ ಏನ್ ಮಾಡಬೇಕು, ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಬೇಕು, ಅರ್ಧಂಬರ್ಧ ಎಕ್ಸಾಮ್ ಕೆಲವೊಂದು ಕಡೆ ಆಗಿದೆ. ಹಾಗಾಗಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಆಮೇಲೆ ರಜೆ ಘೋಷಣೆ ಮಾಡ್ಬೇಕಾ ಅಥವಾ ಈಗಲೇ ರಜೆ ಘೋಷಣೆ ಮಾಡ್ಬೇಕಾ, ಆ ಕನ್ಫ್ಯೂಷನ್ ನಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಶಾಲೆಗಳಿವೆ.
ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ವಿಶ್ವದಾದ್ಯಂತ ಕೊರೋನಾ ಯಾವ ರೀತಿ ರಣಕೇಕೆಯನ್ನ ಹಾಕ್ತಾ ಇದೆ ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.